ಹುಟ್ಟುಹಬ್ಬ ಅಂದರೆ ಕೇಕ್ ಕತ್ತರಿಸಿ ಪಟಾಕಿ ಸಿಡಿಸಿ ಸಂಭ್ರಮಿಸೋದು ಕಾಮನ್. ಆದರೆ ದಾವಣಗೆರೆಯಲ್ಲಿ ನಡೆದ ಈ ಹುಟ್ಟುಹಬ್ಬದ ಆಚರಣೆ ಮಾತ್ರ ಕೊಂಚ ವಿಭಿನ್ನವಾಗಿತ್ತು. ನೆಚ್ಚಿನ ನಾಯಕನ ಬರ್ಡೇಯನ್ನು ಅಭಿಮಾನಿಗಳು ಕೇವಲ ಸಂಭ್ರಮಕ್ಕೆ ಸೀಮಿತಗೊಳಿಸದೆ ಸೇವಾ ಕಾರ್ಯಗಳ ಮೂಲಕ ಅರ್ಥಪೂರ್ಣವಾಗಿಸಿದ್ರು. ಆಸ್ಪತ್ರೆಯಲ್ಲಿ ಹಣ್ಣು ವಿತರಣೆ, ಗೋಶಾಲೆಯಲ್ಲಿ ಗೋವುಗಳಿಗೆ ಮೇವು, ಅಂಧ ಮಕ್ಕಳಿಗೆ ಅನ್ನದಾಸೋಹ, ಮತ್ತೊಂದೆಡೆ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ, ಹೀಗೆ ಸೇವಾ, ಭಕ್ತಿ ಹಾಗೂ ಸಂಭ್ರಮದೊಂದಿಗೆ ನಡೆದ ಈ ಹುಟ್ಟುಹಬ್ಬದ ಆಚರಣೆ ವಿಶೇಷವಾಗಿತ್ತು. ಹಾಗಿದ್ರೆ ಯಾರು ಆ ನಾಯಕ? ಹುಟ್ಟುಹಬ್ಬದ ಸಂಭ್ರಮ ಹೇಗಿತ್ತು ಅಂತೀರಾ? ಇಲ್ಲಿದೆ ನೋಡಿ. ವಿಭಿನ್ನವಾಗಿ ನಡೆದ ರೈತ ನಾಯಕ ಲೋಕಿಕೆರೆ ನಾಗರಾಜ್ ಬರ್ತಡೇ. ಮಣ್ಣಿನ ಮಗನು ಇವನು ಕೊಡುಗೈದಾನಿ. ಅದ್ದೂರಿ ಕಾರ್ಯಕ್ರಮ, ಕೇಕಿಗಿಂತ ಸಾಮಾಜಿಕ ಸೇವೆಗೆ ಅಭಿಮಾನಿಗಳ ಆದ್ಯತೆ. ಜನ ಸೇವೆಗೆಂದೇ ಹುಟ್ಟಿರುವ ದೇವರ ಕುಲವು. ಆಸ್ಪತ್ರೆಯಲ್ಲಿ ಹಣ್ಣು, ಗೋಶಾಲೆಯಲ್ಲಿ ಮೇವು, ಅಂಧ ಮಕ್ಕಳಿಗೆ ಅನ್ನದಾಸೋಹ. ಪುಣ್ಯಾತ್ಮ ಪುಣ್ಯಾತ್ಮ. ವಿವಿಧ ದೇವಸ್ಥಾನಗಳಲ್ಲಿ ಪೂಜೆ, ಪ್ರಾರ್ಥನೆ, ಬಳಿಕ ಮನೆಯಲ್ಲಿ ಸರಳ ಸಂಭ್ರಮ. ಈ ಮಣ್ಣಿಗೂ ಇವರ ಋಣವೈತೆ, ಪ್ರತಿ ಉಸಿರು ಇವರನೆ ನುಡಿದ. ಹೀಗೆ ಆಸ್ಪತ್ರೆಯಲ್ಲಿ ಹಣ್ಣು, ಗೋಶಾಲೆಯಲ್ಲಿ ಮೇವು, ಅಂಧ ಮಕ್ಕಳಿಗೆ ಅನ್ನದಾಸೋಹ ಮಾಡುತ್ತಿರುವ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು. ಮತ್ತೊಂದೆಡೆ ಮನೆಯಲ್ಲಿ ಸರಳವಾಗಿ ಹುಟ್ಟುಹಬ್ಬ ಆಚರಿಸಿಕೊಳ್ಳುತ್ತಿರುವ ನಾಯಕ. ಹೌದು, ಜನಪರ ಹೋರಾಟಗಳ ಮೂಲಕ ಗುರುತಿಸಿಕೊಂಡಿರುವ ಬಿಜೆಪಿ ನಾಯಕ ಲೋಕಿಕೆರೆ ನಾಗರಾಜ್ ಅವರ ಹುಟ್ಟುಹಬ್ಬಕ್ಕೆ ಈ ಬಾರಿ ಅಭಿಮಾನಿಗಳು ವಿಭಿನ್ನ ರೂಪ ನೀಡಿದ್ರು. ನಾಗರಾಜ್ ಅವರ ಹುಟ್ಟುಹಬ್ಬವನ್ನು ಸಮಾಜಮುಖಿ ಕಾರ್ಯಕ್ರಮಗಳೊಂದಿಗೆ ಆಚರಿಸಲು ಮುಂದಾದ ಅಭಿಮಾನಿಗಳು ಮೊದಲು ದಾವಣಗೆರೆಯ ಚಿಗಟೇರಿ ಜಿಲ್ಲಾಸ್ಪತ್ರೆಗೆ ತೆರಳಿದ್ರು. ಅಲ್ಲಿ ರೋಗಿಗಳು ಹಾಗೂ ಸಾರ್ವಜನಿಕರಿಗೆ ಹಣ್ಣು ವಿತರಿಸಿದ್ರು. ಬಳಿಕ ಗೋಶಾಲೆಗೆ ತೆರಳಿ ಗೋವುಗಳಿಗೆ ಮೇವು ನೀಡಿದ್ರು. ಇದಾದ ನಂತರ ಆಶಾ ಕಿರಣ ಟ್ರಸ್ಟ್ನ ಅಂಧ ಮಕ್ಕಳ ಶಾಲೆಗೆ ಭೇಟಿ ನೀಡಿ ಮಕ್ಕಳಿಗೆ ಅನ್ನದಾಸೋಹ ಏರ್ಪಡಿಸಿ ಅವರೊಂದಿಗೆ ಸಂತಸ ಹಂಚಿಕೊಂಡ್ರು. ಹೃದಯವಂತ ರಾಜ್ಯ ರೈತ ಮೋರ್ಚಾ ಉಪಾಧ್ಯಕ್ಷರಾದಂತಹ ಲೋಕಿಕೆರೆ ನಾಗಣ್ಣ ಅವರ ಬರ್ತ್ಡೇ ಸಲುವಾಗಿ ನಮ್ಮೆಲ್ಲ ಅಭಿಮಾನಿ ಬಳಗರು ಹಾಗೂ BJP ಮುಖಂಡರುಗಳು ಇವತ್ತು ಸೇರಿ ನಾವು ಬೆಳಗ್ಗೆಯಿಂದನೇ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಬೆಳಗ್ಗೆ ನಾವೆಲ್ಲ ಅಭಿಮಾನಿಗಳು ಹಾಗೂ ಮುಖಂಡರ ಜೊತೆಗೆ CG ಹಾಸ್ಪಿಟ್ಲಿಗೆ ಹೋಗಿ ಎಲ್ಲ ರೋಗಿಗಳಿಗೂ ಹಣ್ಣು ವಿತರಣೆ ಮಾಡುವ ಮೂಲಕ ಹಾಗೂ ಈ ಒಂದು ಗೋಶಾಲೆಯಲ್ಲಿ ಗೋವುಗಳಿಗೆ ಹಣ್ಣು ಮತ್ತು ಮೇವುಗಳನ್ನು ಕೊಡುವುದರ ಮೂಲಕ ಇದು ತದನಂತರ ಆಶಾಕಿರಣ ಅಂಧ ಆಶಾಕಿರಣದ ಅಂಧ ಮಕ್ಕಳಿಗೆ ಅವರಿಗೆ ಭೋಜನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಇನ್ನೂ ನಾಳೆ ವಿವಿಧ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ನಾಗರಿಕರ ಬಂಧುಗಳು, ಅಭಿಮಾನಿಗಳು ಮುಂಬರುವ ದಿನಗಳಲ್ಲಿ ಅವರನ್ನು ಶಾಸಕರನ್ನಾಗಿ ನೋಡಬೇಕಂತ ಅಭಿಪ್ರಾಯ ನಮ್ಮೆಲ್ಲರದ್ದು ಇದೆ. ಅದಕ್ಕೋಸ್ಕರ ಎಲ್ಲ ಉತ್ತರ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರ ಬಂಧುಗಳು ಮುಂದಿನ ದಿನಗಳಲ್ಲಿ ಅವರಿಗೆ ಆಶೀರ್ವಾದ ಮಾಡಿ ಅವರನ್ನು ಶಾಸಕರನ್ನಾಗಿ ಮಾಡಬೇಕಾಗಿ ಅಂತಂದೇಳಿ ನಾವು ಅಭಿಮಾನಿ ಬಳಗದಿಂದ ಎಲ್ಲರಿಗೂ ವಿನಮ್ರತೆಯಿಂದ, ಕಳಕಳಿಯಿಂದ ನಾವು ಕೇಳಿಕೊಳ್ತಾ ಇದ್ದೇವೆ. ಸೇವಾ ಕಾರ್ಯಗಳ ಜೊತೆಗೆ ಧಾರ್ಮಿಕ ಕಾರ್ಯಕ್ರಮಗಳಿಗೂ ಅಭಿಮಾನಿಗಳು ಒತ್ತು ನೀಡಿದರು. ಶ್ರೀ ರಾಘವೇಂದ್ರ ಮಠದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಲೋಕಿಕೆರೆ ನಾಗರಾಜ್ ಅವರ ಹೆಸರಿನಲ್ಲಿ ಪ್ರಾರ್ಥನೆ ಸಲ್ಲಿಸಲಾಯಿತು. ಬಳಿಕ ನೆಟ್ಟುವಳ್ಳಿಯ ಶ್ರೀ ದುರ್ಗಾಂಬಿಕಾ ದೇವಸ್ಥಾನದಲ್ಲೂ ವಿಶೇಷ ಪೂಜೆ ನೆರವೇರಿಸಿ ನಾಗರಾಜ್ ಅವರಿಗೆ ಉತ್ತಮ ಆರೋಗ್ಯ, ಆಯುಷ್ಯ ಹಾಗೂ ಯಶಸ್ಸು ಸಿಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸಲಾಯಿತು. ಪೂಜೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಅಭಿಮಾನಿಗಳು ಮತ್ತು ಬೆಂಬಲಿಗರು ಭಾಗವಹಿಸಿದ್ರು. ರಾಜ್ಯ ರೈತ ಮೋರ್ಚಾ ಉಪಾಧ್ಯಕ್ಷರಾದಂಥ ಲೋಕಿಕೆರೆ ನಾಗರಾಜ್ ಅವರ ಜನ್ಮದಿನ ಪ್ರಯುಕ್ತ ಅಭಿಮಾನಿ ಬಳಗದಿಂದ ಅನೇಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೀವಿ. ಇವತ್ತು CG ಹಾಸ್ಪಿಟ್ಲಲ್ಲಿ 100 ರೋಗಿಗಳಿಗೆ ಹಣ್ಣು ಹಂಪಲನ್ನು ಹಂಚಿದ್ದೇವೆ. ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಅವರ ರಾಜಕೀಯ ಭವಿಷ್ಯ ಉನ್ನತವಾಗಿ ಆಗಲಿ ಅಂತ ನಾವೆಲ್ಲ ಅಭಿಮಾನಿಗಳಿಂದ ಹಾರೈಸ್ತೀವಿ. ಶ್ರೀಯುತ ಹೃದಯವಂತ ಲೋಕಿಕೆರೆ ನಾಗರಾಜ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಇವತ್ತು ವಿವಿಧ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ವಿ.
ಅದೇ ರೀತಿ ಈಗ ಗೋಶಾಲೆಯಲ್ಲಿ ಬಂದಿದ್ದೀವಿ. ಅದೇ ರೀತಿ ಅವರಿಗೆ ನಾಳಿನ ಉಜ್ವಲ ಭವಿಷ್ಯ ಚೆನ್ನಾಗಾಗಲಿ, ಅವರ ಆರೋಗ್ಯ ಐಶ್ವರ್ಯ ವೃದ್ಧಿ ಆಗಲಿ, ಆಗ ಮುಂದಿನ ರಾಜಕೀಯ ಭವಿಷ್ಯನ ಚೆನ್ನಾಗಾಗಲಿ ಅಂತ ಹಾರೈಸ್ತಾ ಆಗ ನಮ್ಮ ಎಲ್ಲ ಅಭಿಮಾನಿ ಬಳಗದಿಂದ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀವಿ. ಆದ್ದರಿಂದ ಅವ್ರ ಮುಂದಿನ ಭವಿಷ್ಯ ಚೆನ್ನಾಗಾಗಲಿ, ಅವ್ರ ಮುಂದಿನ ಶಾಸಕರಾಗಬೇಕಂತ ನಮ್ಮೆಲ್ಲರ ಆರೈಕೆ ಇದೆ. ಅವ್ರ ಮುಂದಿನ ಶಾಸಕರ ನಮ್ಮೆಲ್ಲರ ಒಂದು ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮನ್ನೆಲ್ಲ ಉತ್ತರ ಡೆವಲಪ್ಮೆಂಟ್ ಮಾಡಲಿ ಅಂತ ನಮ್ಮೆಲ್ಲ ಆಶಿಸ್ತಾ. ಇನ್ನು ಸೇವಾ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳ ಬಳಿಕ ಲೋಕಿಕೆರೆ ನಾಗರಾಜ್ ಅವರ ಸ್ವಗೃಹದಲ್ಲಿ ಹುಟ್ಟುಹಬ್ಬದ ಸಂಭ್ರಮ ಮತ್ತಷ್ಟು ಕಳೆಗಟ್ಟಿತ್ತು. ಅಭಿಮಾನಿಗಳು ಹಾಗೂ ಬೆಂಬಲಿಗರ ಸಮ್ಮುಖದಲ್ಲಿ ಕೇಕ್ ಕತ್ತರಿಸಿ ಸಿಹಿ ಹಂಚಲಾಯಿತು. ತಮ್ಮ ನೆಚ್ಚಿನ ನಾಯಕನಿಗೆ ಹೂಮಾಲೆ ಹಾಕಿ ಸಿಹಿ ತಿನ್ನಿಸಿ ಶುಭಾಶಯ ಕೋರಿದ ಅಭಿಮಾನಿಗಳು ಅವರೊಂದಿಗೆ ಹುಟ್ಟುಹಬ್ಬದ ಸಂಭ್ರಮವನ್ನು ಹಂಚಿಕೊಂಡ್ರು. ಈ ವೇಳೆ ಮನೆಯ ಮುಂದೆ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿತ್ತು. ಈ ವರ್ಷ ನಾವೆಲ್ಲ ಅಭಿಮಾನಿಗಳು ಕೂತ್ಕೊಂಡು ಯೋಚನೆ ಮಾಡಿ ಬರಗಾಲ ಇರೋದರಿಂದ ಇದನ್ನು ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಆಚರಣೆ ಮಾಡಬೇಕು ಅಂತೇಳಿ ಇವತ್ತು ಬೆಳಗ್ಗೆನೇ ಚಿಗಟೇರಿ ಸಾರ್ವಜನಿಕರ ಹೆರಿಗೆ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ವಿತರಿಸೋದ್ರ ಮೂಲಕ ಮತ್ತು ಈ ಗೋಶಾಲೆಯಲ್ಲಿ ಗೋವುಗಳಿಗೆ ಮೇವು ವಿತರಣೆ ಮಾಡೋದ್ರ ಮೂಲಕ ಮತ್ತು ಈಗ ಆಶಾಕಿರಣ ಟ್ರಸ್ಟ್ನವರು ನಡೆಸ್ತಾ ಇರ್ತಕ್ಕಂಥ ಅಂಧ ಮಕ್ಕಳ ಶಾಲೆಯಲ್ಲಿ ಮಧ್ಯಾಹ್ನದ ಮಕ್ಕಳ ಜೊತೆಯಲ್ಲಿ ಕಾಲ ಕಳೆಯೋದು ಮತ್ತು ಭೋಜನ ವ್ಯವಸ್ಥೆ ಮಾಡೋದ್ರ ಮೂಲಕ ಲೋಕಿಕೆರೆ ನಾಗಣ್ಣವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಹಾಗಾಗಿ ಎಲ್ಲರೂ ಸಹ ಸಂಭ್ರಮದಿಂದ ಖುಷಿಯಿಂದ ಎಲ್ಲ ಅಭಿಮಾನಿಗಳು ಸೇರಿ ಅವ್ರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಲೋಕಿಕೆರೆ ನಾಗರಾಜ ಅಭಿಮಾನಿಗಳ ಬಳಗದ ವತಿಯಿಂದ ವಿವಿಧ ಕಾರ್ಯಕ್ರಮಗಳನ್ನ ಕೂಡ ಇವತ್ತು ಹಮ್ಮಿಕೊಂಡಿದ್ವಿ. ಸೊ ಇದು ಮುಂಚಿತವಾಗಿ ರೋಗಿಗಳಿಗೆ ಹಣ್ಣು ಹಂಪಲು ಹಾಗೂ ಫಲಹಾರವನ್ನು ವಿತರಣೆ ಮಾಡುವಂಥದ್ದನ್ನು ಮಾಡಿದ್ದೀವಿ. ಈಗ ಗೋಶಾಲೆಗೆ ಬಂದಿದ್ದೀವಿ, ಮೇವನ್ನು ವಿತರಣೆ ಮಾಡ್ತಾಯಿದ್ದೀವಿ ಮತ್ತು ಹಾಗೂ ಬಡ ಮಕ್ಕಳಿಗೆ ಮತ್ತು ಅನಾಥಾಲಯಗಳಿಗೂ ಸಮೇತ ವಿವಿಧ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡ್ಕೊಂಡಿದ್ದೀವಿ. ಸೊ ನಮ್ಮ ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಪ್ರತಿಯೊಬ್ಬರೂ ಸಹ ಮುಂಬರುವ ದಿನಗಳಲ್ಲಿ ನಮ್ಮ ಲೋಕಿಕೆರೆ ನಾಗರಾಜ್ ಅವರಿಗೆ ಆಶೀರ್ವದಿಸೋದ್ರ ಮೂಲಕ ಅವರ ಹುಟ್ಟುಹಬ್ಬಕ್ಕೆ ಶುಭ ಕೋರಬೇಕಾಗಿ ತಮ್ಮಲ್ಲಿ ಆತ್ಮೀಯವಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಲೋಕಿಕೆರೆ ನಾಗರಾಜ್ ಅವರು ತಮ್ಮ ಮನೆ ಮಗ, ನಮ್ಮ ಎಲ್ಲರ ಹಿತೈಷಿಗಳು ಕೂಡ ಹೌದು. ಹಾಗಾಗಿ ಎಲ್ಲರೂ ಸಹ ತಮ್ಮ ಒಂದು ಮುಂಬರುವ ದಿನಗಳಲ್ಲಿ ಅವರಿಗೆ ಆಶೀರ್ವದಿಸೋದ್ರ ಮೂಲಕ ನಮ್ಮ ಉತ್ತರ ವಿಧಾನಸಭಾ ಕ್ಷೇತ್ರದ ಸೇವೆಯನ್ನು ಮಾಡಲಿಕ್ಕೆ ತಾವೆಲ್ಲರೂ ಕೂಡ ಸದಾವಕಾಶವನ್ನು ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಒಟ್ಟಿನಲ್ಲಿ ಲೋಕಿಕೆರೆ ನಾಗರಾಜ್ ಅವರ ಹುಟ್ಟುಹಬ್ಬ ಈ ಬಾರಿ ಕೇವಲ ಕೇಕ್ ಕತ್ತರಿಸಿ ಸಂಭ್ರಮಿಸುವ ಕಾರ್ಯಕ್ರಮವಾಗಿರಲಿಲ್ಲ. ಬದಲಿಗೆ ನೆಚ್ಚಿನ ನಾಯಕನ ಹುಟ್ಟುಹಬ್ಬವನ್ನು ಸಮಾಜಮುಖಿ ಕಾರ್ಯಗಳ ಮೂಲಕ ಆಚರಿಸಬೇಕು ಎಂಬ ಸಂದೇಶಕ್ಕೆ ಸಾಕ್ಷಿಯಾಯಿತು. ಆಸ್ಪತ್ರೆಯಲ್ಲಿ ಹಣ್ಣು ವಿತರಣೆ, ಗೋವುಗಳಿಗೆ ಮೇವು, ಅಂಧ ಮಕ್ಕಳಿಗೆ ಅನ್ನದಾಸೋಹ, ದೇವರ ಸನ್ನಿಧಿಯಲ್ಲಿ ಪೂಜೆ, ಕೊನೆಗೆ ಅಭಿಮಾನಿಗಳ ಜೊತೆ ಕೇಕ್ ಕತ್ತರಿಸಿ ಸಂಭ್ರಮ. ಹೀಗೆ ಸೇವೆ, ಭಕ್ತಿ ಹಾಗೂ ಅಭಿಮಾನದ ಸಮ್ಮಿಲನದಲ್ಲಿ ಲೋಕಿಕೆರೆ ನಾಗರಾಜ್ ಅವರ ಹುಟ್ಟುಹಬ್ಬ ಅರ್ಥಪೂರ್ಣವಾಗಿ ನೆರವೇರಿತು. ಕ್ಯಾಮರಾಮನ್ ರಾಕೇಶ್ ಜೊತೆ ಅಣ್ಣೇಶ್ಯಾಮ್, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.